ಸರ್ ನಮ್ಮ ಮೇಲೆ ದಿನಾಂಕ 27ನೇ ತಾರೀಕು 1ನೇ ತಿಂಗಳು 2026ನೇ ವರ್ಷದಲ್ಲಿ ಇದೇ ವರ್ಷದಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಯಾರೋ ಒಬ್ಬ ನಾನು ವಾಕಿಂಗ್ ಮಾಡ್ಕೊಂಡು ಹೋಗುವಾಗ ಯಾರೋ ನನಗೆ ಅವ್ರ ಹೆಸರುಗಳು ಕೂಡ ಗೊತ್ತಿರಲಿಲ್ಲ. ಹಿಂದೆಗಡೆಯಿಂದ ಬಂದುಬಿಟ್ಟದು ನಮ್ಮ ಅಣ್ಣ ಬಾಲ್ಕುಂಟಳ್ಳಿ ಗಂಗಾಧರ್ ಅವ್ರ ಮೇಲೆ ನೀನು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ ಅಂತ ಹೇಳ್ಬಿಟ್ಟು ಬಂದು ಏಕಾಏಕಿ ಬಂದು ನನ್ನ ಬೆನ್ನ ಹಿಂದೆಗಡೆಯಿಂದ ಬಂದುಬಿಟ್ಟು ನನ್ನ ಮಾತಾಡಿಸ್ಬಿಟ್ಟು ಅವಾಚ್ಯ ಶಬ್ದಗಳಿಂದ ಬೈದುಬಿಟ್ಟು ನನಗೆ ಚಾಕುವಿಂದ ತಿವಿದುಬಿಟ್ಟು ಇಲ್ಲಿ ಚಾಕು ತಗೊಂಡು ಚುಚ್ಚಿಬಿಟ್ಟು ನನಗೆ ಕಣ್ಣಿಗೆ ಕಾಡ್ದ ಪುಡಿ ಹಾಕ್ಬಿಟ್ಟು ಓಡೋಗ್ಬಿಟ್ರು. ಅವರು ಯಾರು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಅಣ್ಣ DSS ಲೀಡ್ರು ಗಂಗಾಧರ ಕಳಿಸ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಿಂದ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ನನಗೆ ತುಂಬ ಇಂಜುರಿ ರಕ್ತ ಎಲ್ಲ ತುಂಬ ಬ್ಲಡ್ ಎಲ್ಲ ಹೋಗ್ತಾಯಿತ್ತು. ಇದೇ ಗೋರ್ಮೆಂಟು ಹಾಸ್ಪಿಟ್ಲಲ್ಲಿ ದೇವನಹಳ್ಳಿಯಲ್ಲಿ ನಾನು ಚಿಕಿತ್ಸೆ ಎಲ್ಲ ತಗೊಂಡು ತಿರುಗಿ ನಾನು ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಕೊಟ್ಟಮೇಲೆ ಏನಾಗೋಯಿತು ಅಂದರೆ ತಿರ್ಗಿ ನನಗೆ ವಿಚಾರ ನಾನು ಚಿಕ್ಕಬಳ್ಳಾಪುರಕ್ಕೆ ನಾನು ಕೇಸು ವಿಚಾರವಾಗಿ ನಾನು ಹೋಗ್ತಾ ಇದ್ದಾಗ ನನಗೆ ನಾನು ಕೇಸು ವಿಚಾರವಾಗಿ ಹೋಗುವಾಗ ನಾನು ನೋಡಿದೆ ನನಗೆ ಅಲ್ಲೇ ಮಾಡಿರೋ ವ್ಯಕ್ತಿಗಳನ್ನ ನಾನು ಗುರುತು ಹಿಡಿದುಬಿಟ್ಟು ನಾನು ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನಲ್ಲಿ ನಾನು ಸರ್ ನನಗೆ ಇಂತಿಂಥವ್ರೆ ಅವ್ರ ಅಡ್ರೆಸ್ಗಳೆಲ್ಲ ನಾನು ಪ್ರತಿಯೊಂದು ಕಂಡುಹಿಡ್ಕೊಂಡು ನಾನು ಅಡ್ರೆಸ್ಗಳು ಸಮೇತ ಹೋಗಿ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿಕೊಟ್ಟು ಪ್ರತಿಯೊಂದು ಇದು IGP ಸಾಹೇಬ್ರಿಗೆ ಕೊಟ್ಟಿರೋದು ಮತ್ತು SP ಸಾಹೇಬ್ರಿಗೆ ಕೂಡ ಕೊಟ್ಟಿದ್ದೀವಿ. ಮತ್ತು ಸಂಬಂಧಪಟ್ಟ ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಿಕ್ವಿಸೇಷನ್ ಲೆಟರ್ ಕೊಟ್ಟು ನಮ್ಗೆ ಅಲ್ಲೇ ಮಾಡಿರೋ ವ್ಯಕ್ತಿ ಬಾಲ್ಕುಂಟಳ್ಳಿ ಗಂಗಾಧರನ ಸ್ವಂತ ಮಗ ಮಿಥುನ್ ಕುಮಾರ್ ಅಂತೇಳಿ, ಆಮೇಲೆ ಇನ್ನೊಬ್ಬ ವೆಂಕಟರಮಣಪ್ಪ ಅಂತೇಳಿ ಅಲ್ಲಿ ಸಾದ್ಲಿ ಪಕ್ಕ ನಲಂಪೆಲ್ಲಿ ಅಂತೇಳಿ ಅವರಿಬ್ಬರು ನಮಗೆ ಬಂದುಬಿಟ್ಟು ಆವತ್ತಿನ ದಿನ ಚಾಕು ಹಾಕ್ಬಿಟ್ಟು ಕಣ್ಣಿಗೆ ಖಾರ ಪುಡಿ ಹಾಕ್ಬಿಟ್ಟು ಹೊರಟೋಗಿದ್ರು. ಆಮೇಲೆ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಬ್ಬನ ಕರೆಸಿ ಆಲ್ರೆಡಿ ವಿಚಾರಣೆ ಎಲ್ಲ ಆಗಿದೆ. ಈ ಬಾಲ್ಕುಂಟಳ್ಳಿ ಗಂಗಾಧರ್ನವ್ರ ಮಗನ್ನ ಇವಾಗ ನೋಟಿಸ್ ಎಲ್ಲ ಆಗಿದೆ. ನೋಟಿಸ್ ಹಾಕ್ತಿರೂ ಕೂಡ ಅವನು ಬರ್ತಾಯಿಲ್ಲ. ನಾನು DSS ಲೀಡ್ರು ಅಂತ ಹೇಳ್ಬಿಟ್ಟು ಅವ್ರ ಕಡೆ ರಾಜಕೀಯ ವ್ಯಕ್ತಿಗಳಿಂದ ಫೋನ್ ಮಾಡಿಸೋದು, ನಾನು ಯಾಕೆ ಬರಬೇಕು, ನನ್ನ ಮಗ ಹಿಂಗೆ ನಾನು ಪ್ರಭಾವಿ ರಾಜಕೀಯ ವ್ಯಕ್ತಿ ಅಂತೇಳಿ ಪ್ರತಿಯೊಂದು ನನ್ನ IGP ಗೊತ್ತು, ನನಗೆ ಇನ್ನೊಬ್ರು ಗೊತ್ತು, ಮತ್ತೊಬ್ರು ಗೊತ್ತು ಅಂತೇಳಿ ಈ ಕೇಸ್ನ ಏನನ್ನ ಮಾಡಿಬಿಟ್ಟು ಇವನು ಎಲ್ಲರ ಕಡೆಯೂ ಪ್ರೆಸರ್ ಮಾಡಿಸ್ಬಿಟ್ಟು ಈ ಕೇಸ್ನ ರಿಪೋರ್ಟ್ ಮಾಡಿಸ್ಕೊಬೇಕು ಅಂತ ಇಂಟೆನ್ಷನಲ್ಲಿ ಬಾಲ್ಕುಂಟಳ್ಳಿ ಗಂಗಾಧರ ಇದೆ. ನಾವು ನೊಂದಿರುವಂಥ ಒಂದು ವ್ಯಕ್ತಿಗಳು ನಾವೇನು ಹೇಳ್ತೀವಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟವ್ರಿಗೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಏನು ಬರೆದಿದ್ರು ಸಂವಿಧಾನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಅಧಿಕಾರಿಗಳು ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿಬಿಟ್ಟು ನೊಂದಿಂತ ಒಂದು ಜನಗಳಿಗೆ ಅಂದರೆ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಡ್ತಾ ಇದ್ದೀವಿ ಅಷ್ಟೇ ಸರ್. ಆಮೇಲೆ ಈಗ ನಿಮ್ಮದು ಈ ಮಧ್ಯೆ ಏನಾದರೂ ಕಾಂಪ್ರಮೈಸು ಆಗಬೇಕು ಅಂತೇಳಿ ಏನಾದರೂ ಹೇಳಿ ಕಳಿಸಿದ್ದು ಅಂತೇಳಿ ಹೇಳ್ತಿದ್ರು, ಆ ವಿಚಾರ ಏನಾದರೂ ಸರ್? ಅವನು ನಮಗೆ ಬಾಲ್ಕುಂಟಳ್ಳಿ ಗಂಗಾಧರ ಮೊದಲು ಯಾರು ಅಂತಲೇ ಗೊತ್ತಿರಲಿಲ್ಲ ನಮಗೆ. ರೀಸೆಂಟಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿ ಗಲಾಟೆ ಮಾಡಿದ್ಮೇಲೆ ಇವನ ಮೇಲೆ ಪೋಕ್ಸೋ ಕೇಸ್ ರಿಜಿಸ್ಟರ್ ಎಲ್ಲ ಮಾಡಿಸಿದ್ದೀವಿ. ಆಮೇಲೆ ಇವನು ಏನು ಮಾಡ್ತಾವನಂದರೆ ಇವನು ರಾಜಿ ಮಾಡ್ಕೊಳ್ಳಿ ಅನ್ನೋ ಇಂಟೆನ್ಷನ್ದಿಂದನೇ ಇವನು ಹಲ್ಲೆ ಮಾಡಿಸಿದ್ದು. ಕಾರಣ ಏನಪ್ಪ ಅಂದರೆ ಸ್ವಂತ ಮಗನ್ನೇ ಬಿಟ್ಬಿಟ್ಟು ಹಲ್ಲೆ ಮಾಡಿಸಿದ್ದಾನೆ ಅಂದರೆ ರಾಜಿ ಮಾಡ್ಕೊಳ್ಳಿ, ಭಯ ಪಡಿಸ್ಬಿಟ್ರೆ ರಾಜಿಗೆ ಬಂದುಬಿಡ್ತಾರೆ, ರಾಜಿಗೆ ಬಂದುಬಿಟ್ರೆ ನಾನು ಇದೆಲ್ಲ ಸೆಟೆಡ್ ಮಾಡ್ಕೊಂಬಿಟ್ರೆ ನನಗೆ ಆರಾಮಾಗಿರ್ಬೋದು ನಾನು ಅಂತೇಳಿ ಅವನು ಎಲ್ಲದಕ್ಕೂ ಆ ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಇಲ್ಲಿರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲಿ ಇವಾಗ ಎಲ್ಲ ದಲಿತ ಮುಖಂಡರುಗಳು ಇರ್ತಾರಲ್ಲ, ಇವು ಪರಿಚಯ ಇರೋ ದಲಿತ ಮುಖಂಡರುಗಳಿಂದ ಪ್ರೆಸರ್ ಮಾಡಿಸೋದು, ನಾನು ಇಂಥ ಲೀಡ್ರು ಇಂಥ ಕಡೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ನನಗೆ ಅಂತ ಹೇಳೋದು, ಆ ರೀತಿ ಎಲ್ಲ ಮಾಡಿಕೊಂಡು ಇವನು ಒತ್ತಡ ಹಾಕ್ಸೋದು, ಅಧಿಕಾರಿಗಳ ಮೇಲೆ ಒದಿಸ ಹಾಕ್ಸೋದು. ನಾವು ಯಾವುದೇ ಕಾರಣಕ್ಕೂ ನಮಗೆಲ್ಲ ಆವೇಶಗಳು ಬರ್ತಾಯಿದೆ. ಏನಪ್ಪ ಅಂದರೆ ನಾನು ದುಡ್ಡು ಕೊಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಕಡೆಯಿಂದನೂ ನಮಗೆ ಆವೇಶ ಬರ್ತಾಯಿದೆ. ನಾವು ಯಾವುದಕ್ಕೂ ಆಗಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಯುತವಾಗಿ ನಾವು ಹೋಗಿದ್ದೀವಿ ಹೊರತು ನ್ಯಾಯಯುತವಾಗಿ ಕಾನೂನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಗೆ ನ್ಯಾಯ ಕಾನೂನಲ್ಲೇ ಸಿಗಲಿ, ಅವ್ರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋ ಮತ್ತೊಂದಾಗಿರೋ ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಸರ್. ಕಾನೂನಾತ್ಮಕವಾಗಿ ಶಿಕ್ಷೆ ಏನು ಅವರು ಮಾಡಿದಾರಲ್ಲೇ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ನಿಮ್ಮ ಆಗ್ರಹ? ನಾವು ಈಗಾಗಲೇ ಸ್ಪೆಷಲ್ PP ಇಟ್ಕೊಂಡಿದ್ದೀವಿ. ಅಡ್ವೊಕೇಟ್ ನಮಗೆ ಸ್ಪೆಷಲ್ PP ನಾವೇ ಸ್ವಂತ ಒಂದು ಗೌರ್ಮೆಂಟ್ PP ಎಲ್ಲ ನಾವೇ ಸ್ಪೆಷಲ್ PP ಇಟ್ಕೊಂಡು ಕೇಸ್ ನಡೆಸ್ತಾ ಇದ್ದೀವಿ. ಮುಂದಿನ ತಿಂಗಳು 3ನೇ ತಾರೀಕಿದೆ. ಇವನು ಉದ್ದೇಶ ಏನಪ್ಪ ಅಂದರೆ ಇವನು ನಮಗೆ ಹಲ್ಲೆ ಮಾಡಬೇಕು, ಆಮೇಲೆ ಏನನ್ನ ಮಾಡಿಬಿಟ್ಟು ಇವನ ಮೇಲೆ ಸ್ವಲ್ಪ ಭಯ ಪಡಿಸ್ಬಿಟ್ರೆ, ಭಯದ ವಾತಾವರಣ ಉದ್ಭವ ಮಾಡಿಸ್ಬಿಟ್ರೆ ಇವನು ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಸೈಡು ಏನೂ ಬರೋದಿಲ್ಲ. ಕೇಸು ಭಯ ಪಡಿಸ್ಕೊಂಡ್ಬಿಟ್ಟು ಇವನು ಕೇಸ್ ಏನನ್ನ ಮಾಡಿಬಿಟ್ಟು ರಾಜಿ ಮಾಡಿಸ್ಕೊಂಬೇಡ ಅನ್ನೋ ಒತ್ತಡ ಇವನು ಎಲ್ಲರ ಮುಖಾಂತರನೂ ಒತ್ತಡ ಹಾಕ್ಸ್ತಾವನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯೋದಿಲ್ಲ. ಇನ್ನು ಅವನು ಎಷ್ಟು ಅವನು ಎಷ್ಟು ಮುಂದೆ ನಾವು ಈ ಒತ್ತಡ ಹಾಕ್ಸಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾನೋ ಅಷ್ಟು ಅವನಿಗೆ ತೊಂದರೆ ಆಗುತ್ತೋ ಹೊರತು ನಮಗಂತೂ ಯಾವುದೇ ಕಾರಣಕ್ಕೂ ನ್ಯಾಯಯುತವಾಗಿ ನಮ್ಮ ಪರವಾಗಿ ನ್ಯಾಯಾಲಯ ಇದೆ, ಆಮೇಲೆ ಅಧಿಕಾರಿಗಳಿದ್ದಾರೆ ಅನ್ನೋ ಧೈರ್ಯ ನಮಗಿದೆ ಸರ್. ಕಾನೂನು ಅಡಿಯಲ್ಲಿ ನಿಮ್ಮ ಜಯ ಸಿಗಬೇಕು ಅಂತ ನಿಮ್ಮ ಸಿಗುತ್ತೆ ಅಂತೇಳಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವಾದ.